ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನು, ಅದರಲ್ಲಿ 3 ಗ್ಯಾರಂಟಿಗಳನ್ನು ಬಂದ್ ಮಾಡಬೇಕು ಅಂತ ಸರ್ಕಾರದವರು ಇವಾಗ ಚರ್ಚೆ ನಡೆಸ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಇಲ್ಲಿ ಕಂಪ್ಲೀಟ್ ಮಾಹಿತಿನ ನೀಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಎಲ್ಲ ಕಡೆ ಚರ್ಚೆ ಆಗ್ತದೆ. ಕಾಂಗ್ರೆಸ್ಸು ಲೋಕಸಭಾ ಎಲೆಕ್ಷನಲ್ಲಿ ಕೇವಲ 9 ಕ್ಷೇತ್ರಗಳಲ್ಲಿ ಮಾತ್ರ ಗೆದ್ದಿದೆ. 17 ಕ್ಷೇತ್ರಗಳನ್ನು BJPಯವರು ಗೆದ್ದಿದೆ. ಸೊ ಇದರಿಂದ ಎಲ್ಲ ಕಡೆ ಚರ್ಚೆ ಆಗ್ತದೆ. ಕಾಂಗ್ರೆಸ್ ಅವರು ಈ ರೀತಿಯ ಒಂದು ಗ್ಯಾರಂಟಿ ಯೋಜನೆಗಳ ಜನಕ್ಕೆ ಕೊಟ್ಟರು, ಆದರೆ ಜನ ಏನು ಮಾಡಿದ್ರು, ಎಲ್ಲ BJPಗೆ ಓಟ್ ಹಾಕಿದ್ದಾರೆ. ಅಂದರೆ ಎಲ್ಲರೂ ಅಲ್ಲ, ಆದಷ್ಟು ಸುಮಾರು ಕ್ಷೇತ್ರಗಳಲ್ಲಿ, ಅಂದರೆ 17 ಕ್ಷೇತ್ರಗಳಲ್ಲಿ BJP ಗೆದ್ದಿದೆ. 9 ಕ್ಷೇತ್ರ ಮಾತ್ರನೇ ಕಾಂಗ್ರೆಸ್ ಗೆದ್ದಿರೋದು. ಈ ರೀತಿ ಒಂದು ಗ್ಯಾರಂಟಿ ಯೋಜನೆಯ ಒಂದು ಲಾಭನ ಪಡ್ಕೊಂಡು ಜನರು BJPಗೆ ಓಟ್ ಹಾಕಿದ್ದಾರೆ. ಇವ್ರಿಗೆ ಒಂದು ಕೃತಜ್ಞತೆ ಒಂದಿಲ್ಲ, ಆ ರೀತಿ ಒಂದು ಚರ್ಚೆಗಳು ನಡೀತಾ ಇದೆ. ಅದೇ ರೀತಿ ಕಾಂಗ್ರೆಸ್ ಅವರು ಸಹ ಏನು ಹೇಳ್ತಿದ್ದಾರೆ ಅಂದರೆ, ಉತ್ತರ ಪ್ರದೇಶದಲ್ಲಿ ಎಷ್ಟೋ ಜನ BJPಗೆ ಓಟೇ ಹಾಕಿಲ್ಲ. ಕಾಂಗ್ರೆಸ್ ಆದಷ್ಟು ತುಂಬ ಕ್ಷೇತ್ರಗಳು ಇವಾಗ ಕಾಂಗ್ರೆಸ್ ಗೆದ್ದಿದೆ. ಸೊ ಅದನ್ನು ಒಂದು ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ. ನೋಡು, ಜನಗಳು ಉತ್ತರ ಪ್ರದೇಶದಲ್ಲಿರೋ ಜನಗಳಷ್ಟು ನಮ್ಮ ಜನಕ್ಕೆ ಬುದ್ಧಿ ಇಲ್ಲ. ಈ ರೀತಿಯ ಒಂದು ನಾವು ಎಷ್ಟು ಗ್ಯಾರಂಟಿ ಯೋಜನೆ ಕೊಟ್ಟು ಜನಕ್ಕೆ ಒಂದು ಉಪಯೋಗ ಮಾಡಿಕೊಟ್ರೂ ಸಹ BJPಗೆ ಓಟ್ ಹಾಕಿದ್ದಾರೆ. ಆದ್ದರಿಂದ ಈ ಗ್ಯಾರಂಟಿ ಯೋಜನೆಗಳನ್ನು ನಾವು ಕ್ಯಾನ್ಸಲ್ ಮಾಡಲೇಬೇಕು ಅಂತ ಚರ್ಚೆನ ನಡೀತಾ ಇದೆ. ಇವಾಗ ಯಾವುದು ಕ್ಯಾನ್ಸಲ್ ಮಾಡಬೇಕು ಅಂದರೆ, ಇವಾಗ ಹೆಚ್ಚು ವೈರಲ್ ಆಗ್ತಾ ಇರೋದು ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಿಂಗಳಿಗೆ ಎಲ್ಲರಿಗೂ 2,000 ಇವಾಗ ಕೊಡ್ತಾ ಇದ್ದಾರೆ. ಈ 2,000 ಕೊಡ್ತಾ ಇರೋದಕ್ಕೆ ದೇಶ ಅಭಿವೃದ್ಧಿ ಆಗಲ್ಲ, ಜನಗಳಿಗೆ ಇವರೆಲ್ಲ ಕೊಡ್ತಾ ಇದ್ದಾರೆ ಅಂತ ಕೆಲವು ಜನಗಳೇ, ಅಂದರೆ ಕರ್ನಾಟಕದ ಜನಗಳೇ ಹೇಳ್ತಿದ್ದಾರೆ. ಈ ರೀತಿ ಒಂದು ದುಡ್ಡನ್ನೆಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದರ ಒಂದು ಅಭಿಪ್ರಾಯ ಸಹ ಜನಗಳು ಕೊಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಅವರು ಯಾಕೆ 2,000 ಕೊಟ್ಟರು ಅಂದರೆ, ಎಷ್ಟು ಜನ ಊಟಕ್ಕೂ ಸಹ ಇರೋದಿಲ್ಲ ಅಂತ ಒಂದು ಜನರಿಗೆ ಹೆಲ್ಪ್ ಆಗಲಿ, ಮತ್ತು ಅವರ ಒಂದು ಮನೆಯಲ್ಲಿ ಯಾರು ಹಸ್ಕೊಂಡು ಮಲ್ಕೊಬಾರ್ದು, ಉಪವಾಸದಿಂದ ಮಲಗಬಾರ್ದು, ಒಂದು ಮಹಿಳೆಯರಿಗೆ ಕಷ್ಟಕ್ಕೆ ಹಣ ಆಗಲಿ ಅನ್ನೋ ಒಂದು ಕಾರಣಕ್ಕೆ 2,000 ಗೃಹಲಕ್ಷ್ಮಿಗೆ ಅಂತ ಮಾಡಿದ್ರು. ಅದೇ ರೀತಿ ಇನ್ನೊಂದು ಯೋಜನೆ ಏನು ಅಂದರೆ, ಶಕ್ತಿ ಯೋಜನೆ ಸಹ ಸ್ಟಾಪ್ ಮಾಡಬೇಕು ಅಂತ ಹೇಳ್ತಾರೆ. ಶಕ್ತಿ ಯೋಜನೆಯಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಆದರೆ ಏನಂದರೆ, ಹೆಲ್ಪು ಆಗಿದೆ ಮತ್ತು ಕೆಲವೊಂದು ಪ್ರಾಬ್ಲಮ್ಮು ಸಹ ಆಗಿದೆ. ಅದೆಲ್ಲ ನಮಗೂ ನಿಮಗೂ ಗೊತ್ತಿರೋವಂಥ ವಿಷಯನೇ. ಪ್ರಾಬ್ಲಮ್ ಹೇಗಾಗಿದೆ ಅಂದರೆ, ತುಂಬ ಬಸ್ಗಳು ರಶ್ ಆಗೋ ಕಾರಣದಿಂದ ವಯಸ್ಸಾದವ್ರಿಗೆ ಸೀಟ್ ಸಿಗೋದಿಲ್ಲ, ಬಸ್ಸಲ್ಲಿ ಹೋಗೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಮತ್ತು ವಿದ್ಯಾರ್ಥಿಗಳಿಗೂ ಅಷ್ಟೇ ಕರೆಕ್ಟ್ ಟೈಮಿಗೆ ಬಸ್ ಹತ್ತಕ್ಕಾಗ್ತಾಯಿಲ್ಲ. ತುಂಬ ರಶ್ ಇರೋದ್ರಿಂದ ಆ ಬಸ್ ಬಿಟ್ಟು ಇನ್ನೊಂದು ಬಸ್ಸಿಗೆ ವೆಯ್ಟ್ ಮಾಡಿ ನಿಂತ್ಕೊಳ್ಬೇಕಾಯ್ತು. ಈ ರೀತಿಯೆಲ್ಲ ಒಂದು ಪ್ರಾಬ್ಲಮ್ ಆಗ್ತಾಯಿತ್ತು. ಅದಕ್ಕೆ ಕಾಂಗ್ರೆಸ್ ಅವರು ಏನು ಮಾಡ್ತಿದ್ದಾರೆ ಅಂದರೆ, ಇವೆರಡು ಯೋಜನೆಗಳನ್ನು ನಿಲ್ಲಿಸ್ಬಿಡೋಣ, ಬೇಡವೇ ಬೇಡ, ನಮ್ಮ ಜನಕ್ಕೆ ಒಂದು ಕೃತಜ್ಞತೆ ಅನ್ನೋದಿಲ್ಲ, ಒಂದು ನಿಯತ್ ಅನ್ನೋದಿಲ್ಲ. ಈ ರೀತಿ ಯೋಜನೆಗಳನ್ನ ತಗೊಂಡು ಉಪಯೋಗ ಮಾಡಿಕೊಂಡು ಸಹ BJPಯವ್ರಿಗೆ ಓಟ್ ಹಾಕಿದ್ದಾರೆ. ನಾವು ನಮ್ಮ ಒಂದು ಕರ್ನಾಟಕ ಜನ ಒಂದು ಒಳ್ಳೆಯದಾಗಲಿ, ಬಡವರಿಗೆ ಹೆಲ್ಪ್ ಆಗಲಿ ಅಂತ ನಾವು ಈ ಒಂದು ಯೋಜನೆಗಳನ್ನು ತಂದಿದ್ದು. ಆದರೆ ಜನ ಏನು ಮಾಡಿದ್ರು, ಎಲ್ಲ ಉಪಯೋಗನ ತಗೊಂಡು ಇವಾಗ ನಮಗೆ ಒಂದು ಗೆಲ್ಲಿಸಲಿಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಕೆಲವು ಜನಗಳಂತೂ ಸಿದ್ದರಾಮಯ್ಯವ್ರು ಏನು ಮನೆಯಿಂದ ತಂದು ಕೊಡ್ತಾರಾ, ಆ ರೀತಿ 2,000 ಕೊಡ್ತಾ ಇದ್ದಾರೆ, ಅವ್ರ ಮನೆಯಿಂದ ತಂದು ಕೊಡ್ತಾರೋ, ಸರ್ಕಾರದಿಂದ ಕೊಡ್ತಾ ಇದ್ದಾರೆ, ಕೊಡಲಿ ಅನ್ನೋ ಥರನೂ ಮಾತಾಡ್ತಾರೆ. ಕೆಲವರು ಯಾಕೆ ಇದೆಲ್ಲ ಕೊಡಬೇಕು, ಈ ಥರ ಮಾಡಬೇಕು, ಫಸ್ಟ್ ಕ್ಯಾನ್ಸಲ್ ಮಾಡಿ, ಎಲ್ಲ ಕಷ್ಟಪಟ್ಟು ದುಡ್ಡು ತಿನ್ನಲಿ ಅನ್ನೋರು ಆ ರೀತಿ ಮಾತಾಡಿದವರು ಇದ್ದಾರೆ. ನಿಜ ಹೇಳಬೇಕಂದ್ರೆ, ಸಿದ್ದರಾಮಯ್ಯ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಯಾರೂ ಸಹ ಅವರ ಕೈಯಿಂದ ಯಾರೂ ದುಡ್ಡನ್ನು ಕೊಡಲ್ಲ. ಸರ್ಕಾರದ ಏನಿದೆ, ಜನಗಳಿಂದ ಒಂದು ಟ್ಯಾಕ್ಸ್ ತೊಗೊಂಡಿರ್ತಾರಲ್ಲ, ಅದನ್ನು ಜನಗಳಿಗೆ ಹಂಚ್ತಿದ್ದಾರೆ ಅಂದರೆ ಕಾಂಗ್ರೆಸ್ ಸರ್ಕಾರದವರು. BJPಯವರು ಯಾವ ಬಡವ ಜನಕ್ಕೆ ಏನು ಮಾಡಿದ್ದಾರೆ ಅಂತ ಕೆಲವು ನಮ್ಮ ಕರ್ನಾಟಕ ಜನಗಳೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೆಲವರು ಕಾಂಗ್ರೆಸ್ ಪರನೂ ಮಾತಾಡ್ತಿದ್ದಾರೆ, ಕೆಲವರು ಈ ಗ್ಯಾರಂಟಿ ಯೋಜನೆಗಳ ವಿರೋಧವಾಗೂ ಮಾತಾಡ್ತಾ ಇದ್ದಾರೆ. ಆದರೆ ಇವಾಗ ಕಾಂಗ್ರೆಸ್ನಲ್ಲೇ ಇವಾಗ ಚರ್ಚೆ ನಡೆದಿದೆ. ಕಾಂಗ್ರೆಸ್ ಶಾಸಕರೇ ಇವಾಗ ಚರ್ಚೆನ ಮಾಡ್ತಿದ್ದಾರೆ. ಈ ಒಂದು ಗೃಹಲಕ್ಷ್ಮಿ ಮತ್ತು ಉಚಿತ ಬಸ್ ಏನು ಶಕ್ತಿ ಯೋಜನೆ ಇದೆಯೋ, ಆ 2 ಗ್ಯಾರಂಟಿ ಯೋಜನೆಗಳನ್ನ ನಾವು ಕ್ಯಾನ್ಸಲ್ ಮಾಡಬೇಕು, 3 ಯೋಜನೆಗಳನ್ನ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅದು ಇನ್ನೊಂದು ಯಾವುದನ್ನು ನಾವು ಗ್ಯಾರಂಟಿ ಯೋಜನೆ ಕ್ಯಾನ್ಸಲ್ ಮಾಡಬೇಕು ಅಂತ ಅವರು ಇನ್ನೂ ಡಿಸೈಡ್ ಮಾಡಿಲ್ಲ. ಆದರೆ ಈ 2 ಫಸ್ಟು ಕ್ಯಾನ್ಸಲ್ ಮಾಡಬೇಕು. ನಮ್ಮ ಜನಗಳಿಗೆ ಈ ಒಂದು ಉಪಯೋಗ ಮಾಡಿಕೊಂಡ್ರೂ ಅವರು ಒಂದು ನಮ್ಮನ್ನು ಗೆಲ್ಲಿಸಲಿಲ್ಲ,
ಆದ್ದರಿಂದ ಇವರಿಗೆ ಬೇಡ, ಕೊಡೋದೇ ಬೇಡ ಅನ್ನೋ ಥರನೂ ಹೇಳ್ತಾ ಇದ್ದಾರೆ. ನಾವು ಜನಗಳಿಗೋಸ್ಕರ ಮಿನಿಮಮ್ ತಿಂಗಳಿಗೆ 4,000-5,000 ಸಿಗೋ ಥರ ನಾವು ಹೆಲ್ಪ್ ಮಾಡಿದ್ದೀವಿ. ಆದರೂ ಜನಗಳು ಯಾಕೆ ನಮಗೆ ಈ ರೀತಿ ಒಂದು ಮೋಸ ಮಾಡಿಬಿಟ್ರು ಅಂತ ಕಾಂಗ್ರೆಸ್ ಸರ್ಕಾರದವರು ಮಾತಾಡ್ಕೊಳ್ತಿದ್ದಾರೆ. ಮಿನಿಮಮ್ ಅಂದರೆ ನೀವು ಯೋಚನೆ ಮಾಡಿ, ಇವಾಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ಬರ್ತಾಯಿತ್ತು. ಮತ್ತು ಇನ್ನೊಂದು ಗೃಹ ಜ್ಯೋತಿಯಿಂದ ಕರೆಂಟ್ ಬಿಲ್ ಏನೇನು 700, 800, 900 ಅದು ಒಂದು ಸ್ವಲ್ಪ ನಮಗೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಯಿತು. 1,000 ಇಟ್ಕೊಳ್ಳಿ. ಮತ್ತು ಅನ್ನಭಾಗ್ಯ ಯೋಜನೆಯಿಂದ ಎಷ್ಟೋ ದುಡ್ಡು, 1,000 ರೂಪಾಯಿ ಅಷ್ಟು ಒಂದು ಮನೆಗೆ ಬರ್ತಾಯಿದೆ. ಸೊ ಈ ರೀತಿ ಎಲ್ಲ ಒಂದು ಲೆಕ್ಕ ಹಾಕ್ಕೊಂಡ್ರೆ 4,000-5,000 ಅಷ್ಟು ಜನಗಳಿಗೆ ಪ್ರತಿ ಮನೆಗೂ ಸಿಗ್ತಾ ಇದೆ. ಆದರೂ ಜನಗಳು ಯಾಕೆ ಈ ರೀತಿ ಮಾಡಿದ್ರು? ನಾವು ಇಷ್ಟು ಹೆಲ್ಪ್ ಮಾಡಿದ್ರೂ ಜನಗಳು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಬರೀ ಮೋದಿ ಅನ್ನೋ ಒಂದು ಕಾರಣಕ್ಕೆ ಏನು ಮಾಡಿದ್ರು, ಎಲ್ಲ ಹೋಗಿ BJPಗೆ ವೋಟ್ ಹಾಕಿದ್ದಾರೆ. ನಾವು ಯಾವುದೇ ಒಂದು ಜಾತಿ ಆಗಿರ್ಬೋದು ಇಲ್ಲ ಧರ್ಮ ಅಂತ ನಾವು ನೋಡಿಲ್ಲ. ಎಲ್ಲ ಮಹಿಳೆಯರಿಗೂ ನಾವು ಈ ರೀತಿ ಗ್ಯಾರಂಟಿ ಯೋಜನೆ ಅಂದರೆ ಯಾರ ಹತ್ರ APL ಕಾರ್ಡ್ ಇರ್ಬೋದು, BPL ಕಾರ್ಡ್ ಇರ್ಬೋದು, ಅಂತ್ಯೋದಯ ಕಾರ್ಡ್ ಇರ್ಬೋದು, ಅವರೆಲ್ಲರಿಗೂ ಜಾತಿ ತಾರತಮ್ಯ ಮಾಡ್ದಿರ ನಾವು ಎಲ್ಲರಿಗೂ ಸಹ ಈ ಒಂದು ಹೆಲ್ಪ್ ಆಗಬೇಕು, ಬಡ ಜನರಿಗೆ ಹೆಲ್ಪ್ ಆಗಬೇಕು ಅನ್ನೋ ಕಾರಣಕ್ಕೆ ಈ ಯೋಜನೆ ಮಾಡಿದ್ವಿ. ಆದರೆ ಈ ಯೋಜನೆಗಳ ಉಪಯೋಗ ಪಡ್ಕೊಂಡು ಜನ ಈ ರೀತಿ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಕೆಲವರು ಕಾಂಗ್ರೆಸ್ಗೆ ಓಟನ್ನು ಹಾಕಿದ್ದಾರೆ. ಬಟ್ ಕೆಲವರು ಏನು ಮಾಡಿದ್ದಾರೆ, ಈ ಉಪಯೋಗ ತಗೊಂಡು BJPಗೆ ಮೋದಿ ಮುಖ ನೋಡಿ ಎಲ್ಲರೂ ಸಹ ಹೋಗಿ ಓಟನ್ನು ಹಾಕಿದ್ದಾರೆ ಅಂತ ಇವಾಗ ಚರ್ಚೆನ ನಡೀತಾ ಇದೆ. ನಿಮಗೇನು ಅನಿಸುತ್ತೆ? ನೀವು ಇವಾಗ ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಯುವ ನಿಧಿ ಯೋಜನೆ ಆಗಿರ್ಬೋದು, ಈ ಒಂದು ಯೋಜನೆಗಳಲ್ಲಿ ನೀವು ಇವಾಗ ಕಮೆಂಟ್ ಮಾಡಿ ತಿಳಿಸ್ಬೇಕು. ಕಮೆಂಟ್ ಮಾಡಿ ತಿಳಿಸೋದ್ರಿಂದ ಸರ್ಕಾರಕ್ಕೆ ಅದು ಖಂಡಿತ ಮುಟ್ಟುತ್ತೆ, ರೀಚ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಒಂದು ವೈರಲ್ ಆದರೂ ಅದು ಖಂಡಿತ ಸರ್ಕಾರಕ್ಕೆ ರೀಚ್ ಆಗುತ್ತೆ. ಸೊ ನೀವು ಯಾವ ಒಂದು ಯೋಜನೆಗಳು ಬೇಕು, ಇಲ್ಲ ಎಲ್ಲ ಯೋಜನೆಗಳು ಬೇಕು ಅನ್ನೋರು ಕಮೆಂಟ್ ಮಾಡಿ. ಇಲ್ಲ ಯಾವ ಯೋಜನೆ ಬೇಡ ಅನ್ನೋರು ಸಹ ನೀವು ಯಾವ ಯೋಜನೆ ಬೇಡ, ಯಾವ ಯೋಜನೆ ಬೇಕು, ಇಲ್ಲ ದೇಶ ಅಭಿವೃದ್ಧಿ ಕಡೆ ಹೋಗಬೇಕು, ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅನ್ನೋರು ನೀವು ಕಮೆಂಟನ್ನು ಮಾಡಿ. ಇಲ್ಲ ಬಡ ಜನರು ಯಾರ್ಯಾರಿದ್ದಾರೆ, ನಮಗೆ ಯಾವ ರೀತಿ ಉಪಯೋಗ ಆಗ್ತಾಯಿದೆ ಈ ಒಂದು ಯೋಜನೆಯಿಂದ, ಯಾವ ರೀತಿ ನೀವು ಉಪಯೋಗ ಮಾಡ್ಕೊತಾ ಇದ್ದೀರಾ ಅನ್ನೋದ್ರ ಬಗ್ಗೆಯೂ ನೀವು ಕಮೆಂಟ್ ಮಾಡೋದ್ರಿಂದ ಇದು ಆದಷ್ಟು ಸರ್ಕಾರಕ್ಕೆ ಇದು ರೀಚ್ ಆಗುತ್ತೆ. ಸೊ ಇವಾಗ ನಿಮ್ಮ ಅಭಿಪ್ರಾಯದ ಮೇಲೆ ಇವಾಗ ಕಾಂಗ್ರೆಸ್ ಸರ್ಕಾರದವರು ಸಹ ಒಂದು ನಿಮ್ಮ ಅಭಿಪ್ರಾಯನ, ಜನಗಳ ಅಭಿಪ್ರಾಯನೇ ಮೇನು ತೊಗೊಳ್ತಾರೆ. ಸೊ ಆದಷ್ಟು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡೋದ್ರಿಂದ ಖಂಡಿತ ಇದು ರೀಚ್ ಆಗೇ ಆಗುತ್ತೆ ಸರ್ಕಾರದವ್ರಿಗೆ. ಯಾಕಂದರೆ ಅವರು ಮೊದಲೇ ಹೇಳಿದ ಹಾಗೆ ಇದು 5 ವರ್ಷದವರೆಗೂ ಇದ್ದೇ ಇರುತ್ತೆ ಅಂತ ಹೇಳಿದರು. ಸೊ ಅವರು ಈ ಒಂದು ನಾವು ಸೋತಿದ್ದೀವಿ ಅನ್ನೋದು ಕಾರಣಕ್ಕೆ ಅವರು ಸ್ಟಾಪ್ ಮಾಡ್ತೀವಿ ಅಂದರೆ ನಮಗೆಲ್ಲ ಕೇಳೋವಂಥ ರೈಟ್ಸ್ ಖಂಡಿತ ಇದ್ದೇ ಇರುತ್ತೆ. ಆದ್ದರಿಂದ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಒಂದು ಸರ್ಕಾರಕ್ಕೆ ಈ ವಿಷಯ ಮುಟ್ಟೋ ಹಾಗೆ ಮಾಡಬೇಕು ಜನಗಳು. ಸೊ ಅದರಿಂದ ಆ ಒಂದು ಜನಗಳ ಅತಿ ಹೆಚ್ಚು ಅಭಿಪ್ರಾಯದ ಮೇಲೆ ಅವರು ಒಂದು ಡಿಸಿಷನ್ನ ತೊಗೊತಾರೆ. ಸೊ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾರೆ ಕಮೆಂಟ್ ಮಾಡಿ. ಮತ್ತು ನಿಮಗೇನಾದರೂ ಈ ಮಾಹಿತಿ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ನಮ್ಮ ಚಾನಲಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಮಾಹಿತಿಗಾಗಿ, ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.